ನಮಸ್ಕಾರ ವೀಕ್ಷಕರೇ, ಪಾಕಾಸ್ತ್ರ ಚಾನಲ್ಗೆ ಸ್ವಾಗತ. ಇವತ್ತು ಆರೋಗ್ಯಕರವಾಗಿ ಸಾಂಪ್ರದಾಯಿಕ ತುಳುನಾಡ ನಾಗರ ಪಂಚಮಿಯ ವಿಶೇಷವಾಗಿರುವಂಥ ಒಂದು ತಿನಿಸಂದರೆ ಅರಿಶಿಣದ ಎಲೆಯ ಕಡಬು. ಅದನ್ನು ನಾನು ತುಂಬಾ ಸುಲಭದಲ್ಲಿ ಮಾಡಿ ತೋರಿಸ್ತಾ ಇದ್ದೆ. ತುಂಬಾ ಟೇಸ್ಟಿಯಾಗಿರುತ್ತೆ. ಇದನ್ನು ತಿನ್ನೋದ್ರಿಂದ ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು. ಯಾಕೆಂದರೆ ಅರಿಶಿಣದ ಎಲೆಯಲ್ಲಿ ಮಾಡಿರ್ತೀವಿ. ನಾನಿಲ್ಲಿ ಫ್ರೆಶ್ ಆಗಿರುವಂಥ ಸ್ವಲ್ಪ ಅರಿಶಿಣದ ಎಲೆಯನ್ನು ತೊಗೊಂಡಿದ್ದೆ. ನೋಡಿ, ಎಲ್ಲ ಕಡೆ ಸಿಗುತ್ತೆ, ಅಂಗಡಿಯಲ್ಲೂ ಸಿಗುತ್ತೆ ಇವಾಗಂತೂ. ಅದು ಸಿಕ್ಕಿದರೆ ಖಂಡಿತ ಈ ರೀತಿ ಟ್ರೈ ಮಾಡಿ. ತುಂಬಾ ಟೇಸ್ಟಿನೂ ಹೌದು, ಆರೋಗ್ಯಕ್ಕೂ ತುಂಬ ಒಳ್ಳೆಯದು. 1 ಗ್ಲಾಸ್ ಆಗೋಷ್ಟು ಮಾಮೂಲಿ ನಾವು ದೋಸೆ ಇಡ್ಲಿ ಮಾಡುವ ಅಕ್ಕಿಯನ್ನು ನೆನೆಸ್ಕೊಂಡಿದ್ದೆ. ನಂತರ ಸ್ವಲ್ಪ ತೆಂಗಿನಕಾಯಿ ತುರಿ, 1 ಏಲಕ್ಕಿಯನ್ನು ತಗೊಂಡಿದ್ದೆ. ಅಕ್ಕಿ ಮತ್ತು ತೆಂಗಿನಕಾಯಿ ತುರಿ ಏಲಕ್ಕಿಯನ್ನು ಒಟ್ಟಿಗೆ ನೈಸಾಗಿ ರುಬ್ಕೊಳ್ತೇನೆ. ಈ ಕಡೆ ನಾನು ಬೆಲ್ಲ ತೆಂಗಿನಕಾಯಿ ತುರಿಯನ್ನು ಚೆನ್ನಾಗಿ ಅದಕ್ಕೆ ಸ್ವಲ್ಪ 1-2-3 ಏಲಕ್ಕಿ ಪೌಡ್ರ್ ಹಾಕಿ ಏಲಕ್ಕಿಯನ್ನು ಕುಟ್ಟಿ ಹಾಕಿದ್ದೆ. ಏಲಕ್ಕಿ ಪೌಡ್ರು, ನಂತರ ತೆಂಗಿನಕಾಯಿ ತುರಿ, ಬೆಲ್ಲ ಇಷ್ಟೇ ಹಾಕಿ ಇದನ್ನು ಕಲಸಿ ರೆಡಿ ಮಾಡಿ ಇಟ್ಕೊಂಡಿದ್ದು. ಇಲ್ಲಿ ನಾನು ಇಡ್ಲಿ ಪಾತ್ರೆಗೆ ಸ್ವಲ್ಪ ನೀರು ಹಾಕಿ ಕಾಯಲಿಕ್ಕೆ ಇಟ್ಟಿದ್ದೆ. ನೋಡಿ, ಅದು ಚೆನ್ನಾಗಿ ಕಾಸ್ಕೊಳ್ಬೇಕು ಫಸ್ಟಿಗೆ. ಈಗ ಹೇಗೆ ಮಾಡೋದಂತ ನೋಡೋಣ. ಎಲೆಯನ್ನು ಈ ಬುಡವನ್ನು ಕಟ್ ಮಾಡ್ಕೊಂಡಿದ್ದೆ ನಾನು, ಅಂದರೆ ಮಡಚಲಿಕ್ಕೆ ಈಸಿ ಆಗಲಿ ಅಂಥೇಳಿ. ತುಂಬ ದೊಡ್ಡದಿತ್ತಂದರೆ ಪಾತ್ರೆಯಲ್ಲಿ ಹಾಕ್ಲಿಕ್ಕೆ ಆಗಲ್ಲ. ಹಾಗಾಗಿ ಸ್ವಲ್ಪ ಬುಡವನ್ನು ಕಟ್ ಮಾಡ್ಕೊಳ್ಬೇಕು. ಕಟ್ ಮಾಡಿಕೊಂಡು ವಾಶ್ ಮಾಡಿಕೊಂಡು ಕಟ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ನೀರೆಲ್ಲ ಒರೆಸ್ಕೊಳ್ಬೇಕು. ಎಲೆಯಲ್ಲಿರುವ ನೀರನ್ನು ಒರೆಸ್ಕೊಂಡು ಈಗ ಹಿಟ್ಟನ್ನು ಹಾಕ್ಕೊಳ್ಳೋಣ. ಬೆಲ್ಲ ಮತ್ತು ತೆಂಗಿನಕಾಯಿ ತುರಿ ಏಲಕ್ಕಿ ಪುಡಿ ಹಾಕಿರುವಂಥ ಐಟಮನ್ನು ರೆಡಿ ಮಾಡ್ಕೊಂಡಿದ್ದೆ. ಈ ಕಡೆ ನೋಡಿ, ಅಕ್ಕಿಯನ್ನು ಇಷ್ಟು ನೈಸಾಗಿ ರುಬ್ಕೊಳ್ಬೇಕು. ನಾವು ನೀರು ದೋಸೆ ಮಾಡುವ ಹದದಲ್ಲಿ ರುಬ್ಕೊಳ್ಬೇಕು. ಇದನ್ನು ಈ ಹದದಲ್ಲಿ ಇರಬೇಕು. ನೀರು ದೋಸೆ ಮಾಡ್ತೀವಲ್ಲ ಅಷ್ಟು ನೈಸಾಗಿ ರುಬ್ಕೊಳ್ಬೇಕು. ಆದರೆ ದಪ್ಪವಾಗಿ ರುಬ್ಕೊಳ್ಬೇಕು, ತಿಳು ಮಾಡ್ಕೊಳ್ಬಾರ್ದು. ಈ ರೀತಿ ದಪ್ಪವಾಗಿರಬೇಕು, ತುಂಬಾ ತಿಳುನೂ ಆಗಬಾರ್ದು. ಎಲೆಯಲ್ಲಿ ಹಚ್ಚಲಿಕ್ಕಾಗಲ್ಲ, ಆಮೇಲೆ ಎಲೆಯಿಂದೆಲ್ಲ ಸೋರುತ್ತೆ. ಹಾಗಾಗಿ ದಪ್ಪವಾಗಿನಿದ್ರೆ ಚೆನ್ನಾಗಿರುತ್ತೆ. ಈಗ ಎಲೆಗೆ ಸವರ್ಕೊಳ್ಳೋಣ. ಹಿಟ್ಟನ್ನು ಸವರ್ಕೊಳ್ಬೇಕು. ತುಂಬ ದಪ್ಪವಾಗಿನೂ ಅಲ್ಲ, ತಿಳುವಾಗಿ ಸವರ್ಕೊಂಡ್ರೆ ತಿನ್ನುವಾಗ ಚೆನ್ನಾಗಿ ಅನಿಸುತ್ತೆ. ತುಂಬಾ ದಪ್ಪವಾಗಿ ಮಾಡಿಕೊಂಡ್ರೆ ಹಿಟ್ಟಿಟ್ಟಾಗಿಬಿಡತ್ತೆ ತಿನ್ನುವಾಗ. ಹಾಗಾಗಿ ತಿಳುವಾಗಿ ಎಲೆಗೆ ಸವರ್ಕೊಳ್ಬೇಕು. ಎಲ್ಲ ಕಡೆ ಸವರ್ಕೊಳ್ಬೇಕು. ಈ ಥರ ತುಂಬಾ ಈಸಿ. ಟೇಸ್ಟ್ ಅಂತೂ ಆ ಅರಿಶಿಣದ ಎಲೆಯ ಪರಿಮಳಕ್ಕೆ ಸೂಪರಾಗಿರುತ್ತೆ. ನೀವು ಅದನ್ನು ಮಾಡಿ ತಿಂದಾಗಲೇ ಗೊತ್ತಾಗೋದು. ತುಂಬಾ ಟೇಸ್ಟಿನೂ ಹೌದು, ರುಚಿಯಂತೂ ಹೇಳೋಕ್ಕಾಗಲ್ಲ, ಅಷ್ಟು ರುಚಿಯಾಗಿರುತ್ತೆ. ಆ ಅರಿಶಿಣದ ಎಲೆಯ ಘಮಕ್ಕಂತೆ ಎಷ್ಟು ತಿಂದ್ರೂ ಸಾಕಾಗಲ್ಲ. ಈಗ ತಿಳುವಾಗಿ ಎಲೆಗೆ ಅಕ್ಕಿಯ ಹಿಟ್ಟನ್ನು ಸವರ್ಕೊಂಡು ನಂತರ ತೆಂಗಿನಕಾಯಿ ಮತ್ತು ಬೆಲ್ಲವನ್ನು ಕಲಸಿಟ್ಟಂಥ ಮಿಶ್ರಣವನ್ನು ಹಾಕ್ಕೊಳ್ಬೇಕು ಮೇಲ್ಗಡೆ. ಈ ರೀತಿ ಅದನ್ನು ಕೂಡ ಎಲ್ಲ ಕಡೆ ಹಿಟ್ಟಿರುವ ಕಡೆಯಲ್ಲೆಲ್ಲ ಸವರ್ಕೊಳ್ಬೇಕು ಚೆನ್ನಾಗಿ. ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡಿ, ಈ ಥರ ಎಲ್ಲ ಕಡೆ ತಿಳುವಾಗಿ ಅದನ್ನು ಹರಡ್ಕೊಳ್ತಾ ಇದ್ದೆ ನಾನು. ಈ ನಮ್ಮ ಕುಂದಾಪುರ, ಉಡುಪಿ, ಮಂಗಳೂರು ಕಡೆ ತುಳುನಾಡಲ್ಲಂದರೆ ಇವಾಗಂತೂ ನಾಗಪಂಚಮಿಯಲ್ಲಿ ತುಂಬಾ ವಿಶೇಷವಾಗಿ ಎಲ್ಲರ ಮನೆಯಲ್ಲಿ ಇದನ್ನು ಮಾಡೇ ಮಾಡ್ತಾರೆ. ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದಿದು, ತುಂಬಾ ಟೇಸ್ಟಿನೂ ಕೂಡ ಹೌದು. ಅದೇ ಥರ ಎಲ್ಲ ಎಲೆಗೂ ನಾನು ಹಿಟ್ಟನ್ನು ಸವರ್ಕೊಂಡು ಮೇಲ್ಗಡೆ ತೆಂಗಿನಕಾಯಿ ತುರಿ ಮತ್ತು ಬೆಲ್ಲವನ್ನು ಮಿಶ್ರಣ ಮಾಡಿಟ್ಟಂಥ ಮಿಶ್ರಣವನ್ನು ಹಾಕ್ಕೊಳ್ತಾ ಇರೋದು. ನೋಡಿ, ಈಗ ಎಲ್ಲವನ್ನು ಹಾಕಿದ್ದೆ. ಈಗ ಎಲೆಯನ್ನು ಮಡಚಿಕೊಳ್ಳೋಣ. ಎಲ್ಲ ಕಡೆ ಸವರ್ಕೊಂಡ್ರೆ ತಿನ್ನುವಾಗ ಚೆನ್ನಾಗಿ ಅನಿಸುತ್ತೆ. ಹಿಟ್ಟಿನ ಜೊತೆ, ಅಕ್ಕಿ ಹಿಟ್ಟಿನ ಜೊತೆ ಈ ಬೆಲ್ಲ ಮತ್ತು ತೆಂಗಿನಕಾಯಿ ತುರಿ ಸಿಕ್ಕಿದಾಗ ಅದರ ಟೇಸ್ಟ್ ಸೂಪರಾಗಿರುತ್ತೆ. ಈ ರೀತಿ ಬುಡ ಹಿಡಿದು ಅದನ್ನು ಒಂದು ಕಡೆಯಿಂದ ಮಡಚ್ಕೊಳ್ಬೇಕು. ನೋಡಿ, ಈ ರೀತಿ ಮಡಚ್ಕೊಳ್ಬೇಕು. ಮಡಚಿಬಿಟ್ಟು ಈಗ ನಾನು ನೀರನ್ನು ಕಾಯಲಿಕ್ಕೆ ಇಟ್ಟಿದ್ದೆ. ಕಾಯ್ತಿರುವ ನೀರಿಗೆ ಅದನ್ನು ಹಾಕ್ಕೊಳ್ಬೇಕು. ಅದೇ ಥರ ಎಲ್ಲವನ್ನು ಮಾಡಿ ನಾನು ಒಂದು 20 ನಿಮಿಷ ಇದನ್ನು ಬೇಯಿಸ್ಕೊಳ್ತೇನೆ. ಈಗ 20 ನಿಮಿಷ ಬೇಯಿಸ್ಕೊಳ್ಳೋಣ. ನೋಡಿ, ಈ ರೀತಿಯೂ ಮಾಡ್ಕೊಳ್ಬೋದು. ನಾನು ಈ ರೀತಿ ಮಾಡಿ ತೋರಿಸ್ತಾ ಇದ್ದೆ. ಅಡ್ಡವಾಗಿಯೂ ಮಡಚ್ಬೋದು, ಉದ್ದವಾಗಿಯೂ ಮಡಚ್ಕೊಳ್ಬೋದು. ಎಲೆಯನ್ನು ಸಣ್ಣದಿತ್ತಂದರೆ ಅಡ್ಡವಾಗಿ ಮಡಚೋ ಬದಲು ಉದ್ದವಾಗಿ ಮಡಚ್ಬೋದು. ದೊಡ್ಡ ಎಲೆ ಇತ್ತಂದರೆ ಅಡ್ಡವಾಗಿ ಮಡಚ್ಬೋದು, ಸಣ್ಣ ಎಲೆ ಇತ್ತಂದರೆ ಉದ್ದವಾಗಿ ಮಡಚ್ಬೋದು. ಈ ರೀತಿ ಮಡಚ್ಕೊಂಡು ಎಲ್ಲವನ್ನು ಮಾಡಿ ಈಗ ಇಡ್ಲಿ ಪಾತ್ರೆಯನ್ನು ನಾನು ಒಂದು 20 ನಿಮಿಷ ಇದನ್ನು ಬೇಯಲಿಕ್ಕೆ ಇಟ್ಟಿರ್ತೇನೆ. ಮುಚ್ಚಿಬಿಟ್ಟು 20 ನಿಮಿಷ ಬೇಯಿಸ್ಕೊಳ್ಬೇಕು. ಬೇಗನೆ ಬೆಂದುಬಿಡುತ್ತೆ, ತಿಳುವಾಗಿರುತ್ತೆ. ಹಿಟ್ಟು ಕೂಡ ತುಂಬ ಹೊತ್ತೇನು ತಗೊಳ್ಳಲ್ಲ. ಒಂದು 20 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಒಂದು 20 ನಿಮಿಷ ಆಗಿದೆ ನೋಡಿ.
ಚೆನ್ನಾಗಿ ಬೆಂದಿದೆ. ನಾವೇನು ಇಡ್ಲಿ ಪಾತ್ರೆ ಬಾಯನ್ನು ತೆಗಿತಿರುವಾಗ ಅದರ ಘಮಕ್ಕೆ ಎಷ್ಟು ಚೆನ್ನಾಗಿ ಅನಿಸುತ್ತೆ ಅಂದರೆ ಎಷ್ಟು ಬೇಗ ಅದನ್ನು ತಿನ್ನಬೇಕು ಅನಿಸುತ್ತೆ. ನೋಡಿ, ಉದ್ದವಾಗಿ ಮಡಚಿದಂಥ ಆಕಾರ ಹೀಗಿದೆ. ಈ ರೀತಿ ಅಡ್ಡವಾಗಿಯೂ ಮಡಚಿದೆ ನಾನು. 2 ವಿಧದಲ್ಲಿ ಮಾಡ್ಕೊಳ್ಬೋದು. ಸಣ್ಣ ಎಲೆ ಇತ್ತಂದರೆ ಉದ್ದವಾಗಿಯೇ ಮಡಚ್ಕೊಳ್ಬೇಕು. ಅದೇ ರೀತಿ ದೊಡ್ಡ ಎಲೆ ಇತ್ತಂದರೆ ಈ ರೀತಿಯೇ ಅಡ್ಡವಾಗಿಯೇ ಮಡಚ್ಕೊಳ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂದರೆ ಅರಿಶಿಣದ ಎಲೆ ಕಡಬು.